ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್. ನನ್ನ ಹೆಸರು ಆಯಿಷಾ ದುರ್ಮನಿ. ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮ್ಮ ಪರೀಕ್ಷೆಗೆ ಬರುವಂತಹ ತ್ರಿಕೋನಮಿತಿ ಪಾಠದ 4 ಅಂಕದ ಪ್ರಶ್ನೆಗಳನ್ನು ಬಿಡಿಸಲಿಕ್ಕೆ ಹೋಗ್ತಾ ಇದ್ದೀನಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಕ್ವೆಶ್ಚನ್ ಯಾವುದು ತೊಗೊಂಡಿದ್ದೀನಿ ಅಂತ ಕೇಳಿದ್ರೆ, ನಿಮ್ಮ ಮಾಡೆಲ್ ಕ್ವೆಶ್ಚನ್ ಪೇಪರ್ ಇದೆಯಲ್ಲ ಆ ಕ್ವೆಶ್ಚನನ್ನು ತೊಗೊಂಡಿದ್ದೀನಿ. ಸೊ ಒಂದು ಗೋಪುರ ಮತ್ತು ಕಂಬ ಒಂದೇ ಸಮತಟ್ಟಾದ ನೆಲದ ಮೇಲೆ ನೇರವಾಗಿ ನಿಂತಿವೆ. ನೋಡ್ರಿ, ಈ ಚಿತ್ರ ಸಿಂಪಲ್ ಆಗಿ ಡ್ರಾ ಮಾಡಿದ್ದೀನಿ. ಇಲ್ಲಿ ಗೋಪುರ ಮತ್ತು ಕಂಬ, ಇಲ್ಲಿ ದೊಡ್ಡದಾಗಿ ಕಾಣಿಸ್ತಾ ಇದೆಯಲ್ಲ AB, ಇದು ಗೋಪುರ. ಇಲ್ಲಿ CD ಇದೆಯಲ್ಲ, ಇದು ಕಂಬ. ಇದು ಒಂದೇ ಸಮತಟ್ಟಾದ ನೆಲದ ಮೇಲೆ ನೇರವಾಗಿ ನಿಂತಿವೆ. ಅಂದರೆ ಇದು BDಯನ್ನು ನೆಲ ಅಂತ ಹೇಳಿ ಅಂದ್ಕೊಳ್ಳಿ. ಈ ನೆಲದ ಮೇಲೆ AB ಗೋಪುರ ಮತ್ತು CD ಕಂಬಗಳು ನೇರವಾಗಿ ನಿಂತಿದೆ. ನೆಕ್ಸ್ಟು 60 ಮೀಟರ್ ಎತ್ತರದ ಗೋಪುರದ ಮೇಲಿನಿಂದ, ಇಲ್ಲಿ ನೋಡ್ರಿ, ಈ ಗೋಪುರ ಏನಿದೆಯಲ್ಲ ಟೋಟಲ್ ಡಿಸ್ಟೆನ್ಸ್ ಎಷ್ಟಿದೆಯಂತೆ 60 ಮೀಟರ್. ಈ 60 ಮೀಟರ್ ಎತ್ತರದ ಗೋಪುರ ಮೇಲಿನಿಂದ ಕಂಬದ ಮೇಲ್ತುದಿ, ಇಲ್ಲಿಂದ ಕಂಬದ, ಇದು ಕಂಬ ಅಲ್ವಾ, ಇದು ಕಂಬದ ಮೇಲ್ತುದಿ ಮತ್ತು ಇದು ಕಂಬದ ಪಾದ. ಫಸ್ಟ್ ಏನು ಮಾಡ್ತಾರೆ, ಕಂಬದ ಮೇಲ್ತುದಿಯನ್ನು ನೋಡ್ತಾರೆ. ಸರಿನಾ? ಅವಾಗ ಏನಾಗುತ್ತೆ ಅಂತ ನೋಡ್ರಿ, ಇಲ್ಲಿ ಈ ಥರ ನೋಡಿದಾಗ ಇಲ್ಲಿ ನಮಗೆ ಒಂದು ದೃಷ್ಟಿ ರೇಖೆ ಅನ್ನೋದು ಉಂಟಾಗುತ್ತೆ. ನಮ್ಮ ಕಣ್ಣಿನ ನೇರಕ್ಕೆ ಒಂದು ರೇಖೆ ಉಂಟಾಗುತ್ತೆ. ಸರಿನಾ? ಈ ರೇಖೆಯಿಂದ ಇಲ್ಲಿ ಕಂಬದ ಮೇಲ್ತುದಿಯನ್ನು ನೋಡಿದಾಗ ಇಲ್ಲಿ ಉಂಟಾಗುತ್ತಲ್ಲ ಕೋನ, ಇದೆಷ್ಟು ಡಿಗ್ರಿ ಅಂತ ಹೇಳಿದ್ದಾರೆ, ಇಲ್ಲಿ ಮುಂದೆ ಹೇಳಿದ್ದಾರೆ ನೋಡ್ರಿ. ಕಂಬದ ಮೇಲ್ತುದಿ ಮತ್ತು ಅದರ ಪಾದಗಳನ್ನು ನೋಡಿದಾಗ, ಅದರ ಪಾದವನ್ನು ಸಹಿತ ನೋಡಿದ್ದಾರೆ. ಇದು ಕಂಬದ ಪಾದ. ಸರಿನಾ? ಅದನ್ನು ಸಹಿತ ಏನು ಮಾಡ್ತೀನಿ, ನಾನು ಸೇರಿಸ್ತೀನಿ. ಓಕೆನಾ? ಈ ಥರ ಸೇರಿಸಿದಾಗ ಇಲ್ಲಿ ಒಂದು ಕೋನ ಉಂಟಾಗುತ್ತೆ ನೋಡ್ರಿ. ನೋಡಿದಾಗ ಉಂಟಾಗುವ ಅವನತ ಕೋನಗಳು ಕ್ರಮವಾಗಿ 30 ಡಿಗ್ರಿ. ಕಂಬದ ಮೇಲ್ತುದಿಯನ್ನು, ಇಲ್ಲಿಂದ ಇಲ್ಲಿಗೂ ಮೇಲ್ತುದಿ, ಅದನ್ನು ನೋಡಿದಾಗ ಉಂಟಾಗುವಂಥ ಅವನತ ಕೋನ ಎಷ್ಟು? 30 ಡಿಗ್ರಿ. ನೆಕ್ಸ್ಟು ಮತ್ತು 60 ಡಿಗ್ರಿ, ಅಂದರೆ ಅದರ ಪಾದವನ್ನು ನೋಡಿದಾಗ ಉಂಟಾಗೋದು ಎಷ್ಟು ಡಿಗ್ರಿ? 60 ಡಿಗ್ರಿ ಆಗಿದೆ. ಕಂಬದ ಎತ್ತರವನ್ನು ಕಂಡುಹಿಡಿಯಿರಿ. ಇಲ್ಲಿ ಈ ಕಂಬ ಇದೆಯಲ್ಲ, ಇದರ ಎತ್ತರ ಎಷ್ಟು ಅನ್ನೋದನ್ನು ನಾವು ಕಂಡುಹಿಡಬೇಕು. ಈಗ ಮತ್ತೊಂದು ಏನಪ್ಪ ಅಂತ ಕೇಳಿದ್ರೆ, ಇಲ್ಲಿ ಸೈಡಲ್ಲಿ ಬಿಡಿಸ್ತೀನಿ. 2 ಸಮಾಂತರ ರೇಖೆಯನ್ನು ಒಂದು ಛೇದಕ ಹಾದು ಹೋದಾಗ ಇಲ್ಲಿ ಈ ಥರ Z ಶೇಪಲ್ಲಿ ಉಂಟಾಗುತ್ತಲ್ಲ 2 ಕೋನ, ಅವೇನಾಗುತ್ತೆ? ಸಮನಾಗಿರುತ್ತೆ. ಇಲ್ಲೂ ಸಹಿತ ನೋಡ್ರಿ, ಇಲ್ಲಿ ದೃಷ್ಟಿ ರೇಖೆ ಏನಿರುತ್ತಲ್ಲ ಅದು ಸಹಿತ ನೇರವಾಗಿರುತ್ತೆ. ಮತ್ತು ನಮ್ಮ ನೆಲವನ್ನು ಸಹಿತ ನಾವೇನು ಅನ್ಕೋತೀವಿ, ನೇರವಾಗಿ ಇದೆ ಅಂತ ಅಂದ್ಕೋತೀವಿ. ಈಗ ಇದು 2ರ ಮಧ್ಯದಲ್ಲಿ ಒಂದು ಛೇದಕ ಏನಾದರೂ ಹಾದು ಹೋದಾಗ ಇಲ್ಲಿ ನೋಡ್ರಿ, ಇಲ್ಲಿ Z ಶೇಪಲ್ಲಿ ಕೋನ ಉಂಟಾಗ್ತಾ ಇದೆಯಲ್ಲ, ಆ ಕೋನ ಸಮನಾಗಿರುತ್ತೆ. ಇಲ್ಲಿ ನೋಡ್ರಿ, ಇಲ್ಲಿಂದ ಹೀಗೆ ಉಂಟಾಗ್ತಾ ಇದೆ ಅಂದಮೇಲೆ ಇಲ್ಲಿಂದ ಇಲ್ಲಿಗೆ 60 ಡಿಗ್ರಿ ಅಂದಮೇಲೆ ಇದು ಸಹಿತ ಎಷ್ಟು ಡಿಗ್ರಿ ಇರುತ್ತೆ? 60 ಡಿಗ್ರಿ ಅಂಥೇಳಿ ಇರುತ್ತೆ. ಈಗ ಇಲ್ಲಿ ನೋಡ್ರಿ, ಈ ಕೋನವನ್ನು ಅಬ್ಸರ್ವ್ ಮಾಡಿರಿ ಇಲ್ಲಿ. ಈಗ ಮತ್ತೊಂದು ಇಲ್ಲಿ ಏನಪ್ಪ ಅಂತ ಕೇಳಿದ್ರೆ, ಇಲ್ಲಿ BD ಇದೆಯಲ್ಲ, ಇಲ್ಲೂ ಸಹಿತ ಇಲ್ಲಿಂದ ಇಲ್ಲಿಗೆ ನಾವು ಕೋನ ಉಂಟಾಗಬೇಕಲ್ಲ, ಅದಕ್ಕೋಸ್ಕರ ಏನು ಮಾಡ್ಕೋಬಹುದು, ಒಂದು ರೇಖೆಯನ್ನು ಎಳ್ಕೋಬೋದು. ನಾನು ಎಳ್ಕೊಂಡಿದ್ದೀನಿ, ಇಲ್ಲಿ E ಅಂತೇಳಿ ಹೆಸರು ಕೊಡ್ತೀನಿ. ಈಗ ಇಲ್ಲಿ ನೋಡ್ರಿ, ಇಲ್ಲಿಂದ ಹೀಗೆ ಬಂದಾಗ ಇಲ್ಲಿ ಉಂಟಾಗಿರುವಂಥ ಕೋನ ಎಷ್ಟು ಡಿಗ್ರಿ ಆಗುತ್ತೆ? 30 ಡಿಗ್ರಿ. ಯಾಕಂದರೆ ಈ ಪ್ರಾಪರ್ಟಿ ಪ್ರಕಾರ 30 ಡಿಗ್ರಿ ಆಗುತ್ತೆ. ಸರಿನಾ? ಬನ್ನಿ, ಈಗ ಡಯಾಗ್ರಾಮ್ ಅಂತೂ ಕಂಪ್ಲೀಟ್ ಆಯಿತು. ಕಂಬದ ಎತ್ತರವನ್ನು ಕಂಡುಹಿಡಿಯೋಣ. CD ಎಷ್ಟು ಅಂಥೇಳಿ ಕಂಡುಹಿಡಿಯೋಣ. ಓಕೆನಾ? ಈಗ CD ಎಷ್ಟು ಅಂಥೇಳಿ ಕಂಡುಹಿಡಿಯಲಿಕ್ಕೆ ನಾನು ಹೇಗೆ ಮಾಡ್ತಾ ಇದ್ದೀನಿ ಅಂತಂದರೆ, ಈಗ ಈ CD ಇದೆಯಲ್ಲ, ಈ CD ಹತ್ತಿರ ಯಾವುದೇ ರೀತಿ ತ್ರಿಭುಜಗಳು ಬರ್ತಾ ಇಲ್ಲ. ಅದಕ್ಕೆ ನಾನೇನು ಮಾಡ್ತೀನಿ, ಈ CD ಎಷ್ಟು ಇದೆಯೋ ಈ EBನೂ ಅಷ್ಟೇ ಇರುತ್ತಲ್ವ. ಸೊ ನಾನೇನು ಮಾಡ್ತಾಯಿದ್ದೀನಿ ಕೇಳಿದ್ರೆ, ಯಾಕಂದರೆ ಇದು 2ನ್ನ ಸಮಾಂತರವಾಗಿ ಎಳೆದಿದ್ದೀವಿ ಅಂತಂದರೆ ಇಲ್ಲಿ CD ಎಷ್ಟಿದೆಯೋ EBನೂ ಸಹಿತ ಅಷ್ಟೇ ಇರುತ್ತೆ. ಸೊ ಇಲ್ಲಿ ನಾನೇನು ಮಾಡ್ತಾಯಿದ್ದೀನಿ, ಫಸ್ಟ್ EB ಏನು ಅಂತೇಳಿ ಕಂಡುಹಿಡಿತಾ ಇದ್ದೀನಿ. ಸರಿನಾ? ಫಸ್ಟು ABD ತ್ರಿಭುಜವನ್ನು ತೊಗೊಂಡು BDಯನ್ನು ಕಂಡುಹಿಡಿದು, ಆಮೇಲೆ ಮತ್ತೊಂದು ACE ತ್ರಿಭುಜವನ್ನು ತಗೊಂಡು AEಯನ್ನು ಕಂಡುಹಿಡಿದು ಆಮೇಲೆ EBಯನ್ನು ಕಂಡುಹಿಡಿಯಲಿಕ್ಕೆ ಟ್ರೈ ಮಾಡ್ತೀನಿ. ಓಕೆನಾ? EB ಎಷ್ಟಿರುತ್ತೋ CDನೂ ಸಹಿತ ಅಷ್ಟೇ ಇರುತ್ತೆ. ಓಕೆ, ಫಸ್ಟ್ ಬನ್ನಿ ಸಾಲ್ವ್ ಮಾಡಿದಾಗ ನಿಮ್ಗೆ ಅರ್ಥ ಆಗುತ್ತೆ ಹೇಗೆ ಮಾಡ್ತೀನಿ ಅಂಥೇಳಿ. ಓಕೆ, ಸರಿ. ಫಸ್ಟು ನಾವೇನು ಮಾಡಬೇಕು, ನಮ್ಗೆ ಏನೇನು ಕೊಟ್ಟಿದ್ದಾರೆ ಅನ್ನೋದನ್ನು ನೋಡ್ಕೋಬೇಕು. ಫಸ್ಟ್ ಏನು ಕೊಟ್ಟಿದ್ದಾರೆ ಅನ್ನೋದನ್ನು ನೋಡೋಣ. ಫಸ್ಟ್ ಒನ್, ಗೋಪುರದ ಎತ್ತರ = AB = ಎಷ್ಟು ಮೀಟರ್ ಅಂತೇಳಿ ಕೊಟ್ಟಿದ್ರು? 60 ಮೀಟರ್. ನೆಕ್ಸ್ಟು ಎರಡನೇದು, ನಾವೇನು ಕಂಡುಹಿಡಬೇಕು, ಕಂಬದ ಎತ್ತರ.
ಸಿ ಡಿ ಈಕ್ವಲ್ ಟು ಏನಂತ ನಮಗೆ ಗೊತ್ತಿಲ್ಲ, ಸೊ ಹೀಗೆ ಬರಿತೀನಿ. ನಮಗೆ ಮತ್ತು ಕೋನಗಳು ಗೊತ್ತಿದ್ವಲ್ಲ, ಆ್ಯಕ್ಚುಲಿ ಈ ಕಡೆ ಕೋನಗಳು ನಮಗೆ ಬೇಕಾಗಿಲ್ಲ, ಸೊ ನಾನೇನು ಮಾಡ್ತೀನಿ, ಈ ಕಡೆ ಕೋನಗಳನ್ನೇ ಬರಿತೀನಿ. ಒಂದನೇದು ಎ ಸಿ ಇ ಈಕ್ವಲ್ ಟು ನೋಡಿರಿ, ಎ ಸಿ ಇ ಈಕ್ವಲ್ ಟು ಎಷ್ಟು ಡಿಗ್ರಿ ಇದೆ, 30 ಡಿಗ್ರಿ. ಎರಡನೇದು ಕೋನ ಎ ಡಿ ಬಿ ಈಕ್ವಲ್ ಟು ಎಷ್ಟು ಡಿಗ್ರಿ ಇದೆ, 60 ಡಿಗ್ರಿ. ಎ ಡಿ ಬಿ 60 ಡಿಗ್ರಿ ಇದೆ. ಓಕೆನಾ. ಇನ್ನು ಫಸ್ಟ್ ನಾನೇನು ಮಾಡ್ತೀನಿ, ತ್ರಿಭುಜ ಎ ಬಿ ಡಿಯನ್ನು ತಗೋತೀನಿ. ಓಕೆ, ಸರಿ. ತ್ರಿಭುಜ ಎ ಬಿ ಡಿಯಲ್ಲಿ ಟ್ಯಾನ್ ತೀಟಾ ಏನು ಹೇಳುತ್ತೆ, ಫಸ್ಟು ಈ ಎ ಬಿ ಡಿಯಲ್ಲಿ ನೋಡ್ಕೊಳ್ರಿ. ಎ ಬಿ ಡಿ ಈ ಕೋನಕ್ಕೆ ಅಭಿಮುಖವಾಗಿರೋದೇನಾಗುತ್ತೆ, ಅಭಿಮುಖ ಬಾಹು ಆಗುತ್ತೆ. ಇದು 90 ಡಿಗ್ರಿ ಇದೆಯಲ್ಲ, ಇದಕ್ಕೆ ಅಭಿಮುಖವಾಗಿರೋದೇನಾಗುತ್ತೆ, ವಿಕರ್ಣ. ಇಲ್ಲಿ ಉಳಿದಿರೋದೇನಾಗುತ್ತೆ, ಪಾರ್ಶ್ವಬಾಹು. ಈಗ ನಾನು ಫಸ್ಟ್ ಏನು ಮಾಡ್ತಾ ಇದ್ದೀನಿ, ಈ ಎ ಬಿ ಡಿ ತ್ರಿಭುಜದಲ್ಲಿ ನಾನು ಪಾರ್ಶ್ವಬಾಹುವನ್ನು ತಗೋತಾ ಇದ್ದೀನಿ. ನಮಗೆ ಗೊತ್ತಿರುವಂಥದ್ದು ಅಭಿಮುಖ ಬಾಹು. ಪಾರ್ಶ್ವಬಾಹು ಮತ್ತು ಅಭಿಮುಖವಾಗಿ ಬಾಹುಗೆ ಸಂಬಂಧಪಟ್ಟಂತೆ ಒಂದು ಅನುಪಾತ ಯಾವುದು ಕೇಳಿರೋದು, ಟ್ಯಾನ್ ಥೀಟಾ. ಅದಕ್ಕೋಸ್ಕರ ಟ್ಯಾನ್ ಥೀಟಾ ನಾನಿಲ್ಲಿ ತೊಗೊಂಡಿದ್ದೀನಿ. ಅರ್ಥ ಆಯ್ತಾ? ಸರಿ. ಟ್ಯಾನ್ ಥೀಟಾ ಈಕ್ವಲ್ ಟು ಅಭಿಮುಖ ಬಾಹು ಡಿವೈಡೆಡ್ ಬೈ ಪಾರ್ಶ್ವಬಾಹು. ಟ್ಯಾನ್ ಥೀಟಾ ಎಷ್ಟು ಕೊಟ್ಟಿದ್ದಾರೆ, 60 ಡಿಗ್ರಿ ಕೊಟ್ಟಿದ್ದಾರಲ್ವ ಎ ಬಿ ಡಿ ತ್ರಿಭುಜದಲ್ಲಿ. ಓಕೆ. ಅಭಿಮುಖ ಬಾಹು ಅಂದರೆ ಏನು, ಎ ಬಿ ಭಾಗಿಸು ಪಾರ್ಶ್ವಬಾಹು ಅಂದ್ರೇನು, ಬಿ ಡಿ. ಓಕೆನಾ. ನೆಕ್ಸ್ಟು ಟ್ಯಾನ್ 60 ಡಿಗ್ರಿ ಬೆಲೆ ಎಷ್ಟಪ್ಪ, √3. ಈ ಬೆಲೆಗಳನ್ನೆಲ್ಲ ನೀವು ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡ್ಕೋಬೇಕು. ಇದ್ರ ಮೇಲೆ ಸಪ್ರೇಟಾಗಿ ವಿಡಿಯೋ ಅಪ್ಲೋಡ್ ಮಾಡಿದ್ದಿದೆ, ಹೇಗೆ ನೆನ್ಪಿಟ್ಕೋಬೇಕು, ಹೇಗೆ ಫಾರ್ಮ್ ಮಾಡಬೇಕು ಆ ಟೇಬಲನ್ನು ಅಂಥೇಳಿ ಒಂದು ಸಲ ಚಾನಲಲ್ಲಿ ಹೋಗಿ ಚೆಕ್ ಮಾಡಿರಿ. ಓಕೆನಾ. ಸರಿ. ಎ ಬಿ ಎಷ್ಟು ಕೊಟ್ಟಿದ್ದಾರೆ, 60. ಬಿ ಡಿ ಎಷ್ಟು ಕೊಟ್ಟಿದ್ದಾರೆ, ಇಲ್ಲ, ನಾವು ಅದನ್ನೇ ಕಂಡುಹಿಡಬೇಕು. ಸೊ ಅದನ್ನು ಇಲ್ಲೇ ಹೇಳ್ತೀನಿ. ಸೊ ಏನು ಮಾಡ್ತೀನಿ, ಈ ಬಿ ಡಿ ನಮಗೆ 1 ಬಿ ಡಿ ಇದೆ, ನಮಗದು ಬೇಡ. ಸೊ ನಾ ಈ ಬಿ ಡಿಯನ್ನು ಆ ಕಡೆ ತೊಗೊಂಡೋಗಿ √3 ಈ ಕಡೆ ತೊಗೊಬರ್ತೀನಿ. ಸೊ ಏನಾಗುತ್ತೆ ನೋಡಿರಿ, ಬಿ ಡಿ ಈಕ್ವಲ್ ಟು 60/√3. ಈ ಬಿ ಡಿ ಮೇಲೆ ಹೋಯಿತು, √3 ಕೆಳಗೆ ಬಂತು. ಓಕೆ. ಆದರೆ ನಮಗೆ ಛೇದದಲ್ಲಿ ಯಾವತ್ತೂ ರೂಟ್ ಇರಬಾರ್ದು. ಸೊ ಅದನ್ನು ಅಕರ್ಣೀಕರಣಗೊಳಿಸಬೇಕು. ಈ ರೂಟ್ ಇಲ್ಲಿ ಬಂತು, ಈಗ √3 ಗುಣಿಸ್ಬೇಕು, √3 ಭಾಗಿಸ್ಬೇಕು. ಏನಾಗುತ್ತೆ ನೋಡಿರಿ, ಬಿ ಡಿ ಈಕ್ವಲ್ ಟು 60 × √3 60√3. √3 × √3 ಏನಾಗುತ್ತೆ, √3 ಹೋಲ್ ಸ್ಕ್ವೇರ್. ಅಂದರೆ 2 ಸಲ ಇದೆಯಲ್ಲ, ಅದಕ್ಕೆ ಸ್ಕ್ವೇರ್ ಕ್ಯಾನ್ಸಲ್ ಆಯಿತು, 3 ಉಳಿತು. ಈ 3ರಿಂದ 3 1 3 2 6 3 0 0. ಹಾಗಾದರೆ ಬಿ ಡಿ ಈಕ್ವಲ್ ಟು ಏನಾಯಿತು, 20√3 ಮೀಟರ್ ಅಂಥೇಳಿ ಬಂತು. ಓಕೆನಾ. ಬಿ ಡಿ ಕಂಡುಹಿಡಿದ್ವಿ. ಈಗ ಈ ಬಿ ಡಿ ಎಷ್ಟಿರುತ್ತಲ್ಲ ನೋಡ್ರಿ, ಇಲ್ಲಿ ಈ ಬಿ ಡಿ 20√3 ಬಂತು. ಈ ಬಿ ಡಿ 20√3 ಬಂದರೆ ಈ ಸಿನೂ ಸಹಿತ ಎಷ್ಟಿರುತ್ತೆ, 20√3 ಇರುತ್ತೆ. ನೋಡ್ರಿ, ಬೇಕಾದರೆ ಎರಡೂ ಸಮಾಂತರವಾಗಿದೆಯಾ, ಅದಕ್ಕೋಸ್ಕರ ಇದು ಬಿ ಡಿ 20√3 ಇದ್ದರೆ ಈ ಸಿನೂ ಸಹಿತ 20√3 ಇರುತ್ತೆ. ಈಗ ನಾವೇನು ಮಾಡ್ತೀನಿ, ಎ ಸಿ ಇ ತ್ರಿಭುಜದಿಂದ ಎ ಇ ಎಷ್ಟು ಅಂತ ಹೇಳಿ ಕಂಡುಹಿಡಿತೀನಿ. ಆಮೇಲೆ ಎ ಬಿಯಲ್ಲಿ ಎ ಇನ ಕಳೆದುಬಿಟ್ರೆ ನಮಗೆ ಬಿ ಇ ಸಿಕ್ಬಿಡುತ್ತೆ. ಓಕೆ. ಬಿ ಇ ಎಷ್ಟಿರುತ್ತೋ ಸಿ ಡಿನೂ ಅಷ್ಟೇ ಇರುತ್ತೆ. ಈ ಥರ ಹೋಗ್ತಾ ಇರೋದು ನಾನು. ಓಕೆ. ನೆಕ್ಸ್ಟ್ ಏನಂತ ತೊಗೋತೀನಿ, ಈ ಕಡೆ ಬಿಡಿಸ್ತೀನಿ ನೋಡಿರಿ. ತ್ರಿಭುಜ ಎ ಸಿ ಇಯಲ್ಲಿ ನೆಕ್ಸ್ಟು ಇಲ್ಲೂ ಸಹಿತ ಇದು ನೋಡಿರಿ, ಈ ತ್ರಿಭುಜ ಮೇಲೆ ಇಲ್ಲಿ ಇದು ಅಭಿಮುಖ ಬಾಹು ಆಗುತ್ತೆ, ಇದೇನಾಗುತ್ತೆ, ಪಾರ್ಶ್ವಬಾಹು ಆಗುತ್ತೆ. ನಮಗೆ ಗೊತ್ತಿರೋದು ಪಾರ್ಶ್ವಬಾಹು, ಕಂಡು ಹಿಡಿಬೇಕಾಗಿರೋದು ಅಭಿಮುಖ ಬಾಹು ಮತ್ತು ಪಾರ್ಶ್ವಬಾಹುಗೆ ಸಂಬಂಧಪಟ್ಟಂತೆ ನಮಗಿರುವಂತಹ ಒಂದು ಅನುಪಾತ ಯಾವುದು, ಅದು ಟ್ಯಾನ್ ಥೀಟಾ. ಅದಕ್ಕೆ ಟ್ಯಾನ್ ಥೀಟಾ ಈಕ್ವಲ್ ಟು ಅಭಿಮುಖ ಬಾಹು ಡಿವೈಡೆಡ್ ಬೈ ಪಾರ್ಶ್ವಬಾಹು ಅಂತೇಳಿ ತೊಗೊಂಡಿದ್ದೀನಿ. ಟ್ಯಾನ್ ಥೀಟಾ ಎಷ್ಟು ಡಿಗ್ರಿ ಇದೆ ಹೇಳ್ರಿ, 30 ಡಿಗ್ರಿ. ನೋಡಿರಿ, ಈ ತ್ರಿಭುಜ ಎ ಸಿ ಇ ತ್ರಿಭುಜ. ಓಕೆನಾ. ಈಕ್ವಲ್ ಟು ಅಭಿಮುಖ ಬಾಹು ಎಷ್ಟಿದೆ, ಯಾವ್ದು ಹೇಳ್ರಿ, ಎ ಇ ಭಾಗಿಸು ಪಾರ್ಶ್ವಬಾಹು ಯಾವುದು, ಇ ಸಿ. ನೋಡಿರಿ, ಇಲ್ಲೆಲ್ಲ ಬರೆದಿದ್ದೀನಿ ನಾನು, ಅದನ್ನೇ ಇಲ್ಲಿ ಹೇಳ್ತಾ ಇರೋದು. ಓಕೆನಾ. ಟ್ಯಾನ್ 30 ಡಿಗ್ರಿ ಅಂದರೆ ಎಷ್ಟು, 1/√3 ಈಕ್ವಲ್ ಟು ಎ ಇ ಎಷ್ಟಿದೆ ಹೇಳ್ರಿ, ಗೊತ್ತಿಲ್ಲ, ಅದನ್ನೇ ಕಂಡುಹಿಡಬೇಕು. ಸೊ ಹಾಗೆ ಇಡ್ತೀನಿ. ಇ ಸಿ ಎಷ್ಟು ಬಂದಿದೆ ಹೇಳ್ರಿ, 20√3. ನಮಗೇನು ಕಂಡುಹಿಡಬೇಕು, ಎ ಇ ಅಲ್ವಾ. ಇದು ಉಳಿದಿರೋದನ್ನು ಆ ಕಡೆ ತೊಗೊಂಡು ಹೋಗ್ಬಿಡೋಣ. ಭಾಗಾಕಾರದಲ್ಲಿದೆ, ಆ ಕಡೆ ತೊಗೊಂಡೋದ್ರೆ ಗುಣಾಕಾರದಲ್ಲಿ ಬಂದುಬಿಡುತ್ತೆ.
20√3 ಭಾಗಿಸು √3 = ಎ ಇ. √3 ಕ್ಯಾನ್ಸಲ್ ಆಯಿತಾ? ಹಾಗಾದರೆ ಎ ಇ = ಎಷ್ಟು ಬಂತು? 20 ಮೀಟರ್ ಅಂತೇಳಿ ಬಂತು. ಈಗ ನನಗೇನಾಗಬೇಕು? ಬಿ ಇ ಎಷ್ಟು ಅಂತೇಳಿ ಕಂಡುಹಿಡಿಯಬೇಕಲ್ವಾ? ಸೊ ನಾನೇನು ಬರಿತೀನಿ ಹೇಳಿ ನೋಡ್ರಿ ಇಲ್ಲಿ. ಬಿ ಇ = ಬಿ ಇ. ಈ ಬಿ ಇ ಹೇಗೆ ಸಿಗ್ತಾ ಇದೆ ನಮಗೆ? ಈ ಪೂರ್ಣ ಎ ಬಿಯಲ್ಲಿ ನಾನು ಏನು ಕಳಿಬೇಕು? ಎ ಇನ ಕಳೆದುಬಿಡಬೇಕು. ಓಕೆನಾ? ಎ ಇಯನ್ನು ಕಳಿತೀನಿ. ಎ ಬಿ ಎಷ್ಟಿದೆ ನೋಡಿರಿ, ನಮಗೆ ಟೋಟಲಾಗಿ ಎ ಬಿ ಕೊಟ್ಟಿದ್ರಲ್ವ 60 ಮೀಟ್ರ್ ಅಂತೇಳಿ. 60 ಮೈನಸ್ ಎ ಇನ ಜಸ್ಟ್ ಕಂಡುಹಿಡಿದ್ವಲ್ಲ ಎಷ್ಟು? 20 ಮೀಟರ್. 60ರಲ್ಲಿ 20 ಕಳೆದ್ರೆ ಎಷ್ಟು? 40 ಮೀಟರ್. ಹಾಗಾದರೆ ಬಿ ಇ ಎಷ್ಟು ಬಂತು? 40 ಮೀಟರ್ ಅಂತ ಹೇಳಿ ಬಂತು. ಬಿ ಇ 40 ಮೀಟ್ರ್ ಆದರೆ ಇಲ್ಲಿ ನಮಗೇನು ಗೊತ್ತಿದೆ? ಬಿ ಇ = ಸಿ ಡಿ. ಹಾಗಾದರೆ ಸಿ ಡಿನೂ ಸಹಿತ ಎಷ್ಟು? 40 ಮೀಟರ್ ಅಂಥೇಳಿ ಆಯಿತು. ಹೌದಲ್ವಾ? ಹಾಗಾದರೆ ಕೊನೆಯದಾಗಿ ಏನಂತ ಬರಿತೀರಿ? ಕಂಬದ ಎತ್ತರ = 40 ಮೀಟರ್ ಅಂಥೇಳಿ ಬರಿತೀರಿ. ಸರಿನಾ? ಇದಿಷ್ಟು ಬರೆದ್ರೆ ನಿಮಗೆ 4 ಅಂಕಗಳು ಬರ್ತವೆ. ಇದು 4 ಮಾರ್ಕ್ಸಿನ ಕ್ವೆಶ್ಚನ್ನು. ಸರಿನಾ? ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ನಿಮಗೇನಾದರೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಇದನ್ನು ಶೇರ್ ಮಾಡಿ, ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್.